ಸೊ ನಮ್ಮಲ್ಲಿ ಕಮಿಟೆಡ್ ಆಗಿರೋ ತುಂಬಾ ಜನರಿಗೆ ಈ ಒಂದು ಡೌಟ್ಸ್ ಯಾವಾಗ್ಲೂ ಇದ್ದೇ ಇರುತ್ತೆ. ಅದೇನಂದ್ರೆ ನಮ್ ಲವ್ ಕೊನೆ ತನಕ ಶಾಶ್ವತವಾಗಿರುತ್ತಾ ಅಥವಾ ಮಧ್ಯದಲ್ಲೇ ಬ್ರೇಕಪ್ ಆಗ್ಬಿಡುತ್ತಾ ಅಂತ. ನೀವು ಸಿಂಗಲ್ ಆಗಿದ್ರು ನಿಮ್ಗೆ ಈ ಒಂದು ಡೌಟ್ ಯಾವಾಗಾದ್ರೂ ಬಂದೇ ಬರುತ್ತೆ. ಸಪೋಸ್ ನಾವು ಕಮಿಟೆಡ್ ಆದ್ರೆ ನಮ್ ಲವ್ ಮದುವೆ ತನಕ ಕ್ಯಾರಿ ಆಗ್ತಾ ಹೋಗುತ್ತಾ ಅಥವಾ ಸೆಂಟ್ರಲ್ಲೇ ಬ್ರೇಕಪ್ ಆಗ್ಬಿಡುತ್ತಾ ಅಂತ. ಸೊ ಈ ತರ ಡೌಟ್ಸ್ ಎಲ್ಲ ನಿಮ್ ಮೈಂಡ್ ಅಲ್ಲಿ ಇದ್ರೆ ನಾನೊಂದು 10 ಸೈನ್ಸ್ ನ ಹೇಳ್ತೀನಿ. ಸೊ ಈ 10 ಸೈನ್ಸ್ ನಿಮ್ ಲವ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನೋಡಿ. ಸಪೋಸ್ ನಿಮ್ ಲವ್ ಅಲ್ಲಿ ಈ 10 ಸೈನ್ಸ್ ಇದ್ರೆ ಖಂಡಿತವಾಗ್ಲೂ ನಿಮ್ ಲವ್ ಬಂದು ತುಂಬಾ ಬೇಗನೆ ಬ್ರೇಕಪ್ ಆಗ್ಬಿಡುತ್ತೆ ಅಂತಾನೆ ಅರ್ಥ. ಸೊ ಬನ್ನಿ ಆ ಸೈನ್ಸ್ ಏನೇನು ಅಂತ ಇವಾಗ ನೋಡೋಣ. ನಾವು ನಂಬರ್ 1, ಆಲ್ವೇಸ್ ರೊಮ್ಯಾನ್ಸ್. ಸೊ ಕೆಲವೊಂದು ಕಪಲ್ಸ್ ಇರ್ತಾರೆ, ಅವ್ರು ಯಾವಾಗ ಮಾತಾಡ್ಬೇಕಾಗಿದ್ರು ಅಂದ್ರೆ ಚಾಟಲ್ ಆಗ್ಲಿ ಅಥವಾ ಡೈರೆಕ್ಟ್ ಆಗಿ ಮಾತಾಡ್ಬೇಕಾಗಿದ್ರು ಸರಿ, ಅವ್ರು ಯಾವಾಗ್ಲೂ ಈ ರೊಮ್ಯಾನ್ಸು, ಹಗ್ಗಿಂಗು, ಕಿಸ್ಸಿಂಗು ಅಂತ ಈ ತರ ವಿಷಯಗಳನ್ನ ಮಾತ್ರ ಮಾಡ್ತಿರ್ತಾರೆ. ಆಕ್ಚುಲಿ ಇದು ಬಂದು ಲವ್ ಅಲ್ಲ. ಲವ್ ಅನ್ನೋದು ಈ ಕೇರಿಂಗು, ಸಪೋರ್ಟು, ಸೊ ಈ ತರ ತುಂಬಾ ವಿಷಯಗಳಿಂದ ಕೂಡಿರುತ್ತೆ ಲವ್. ಸೊ ನೀವು ಬೇರೆ ಯಾವ್ದ್ರ ಬಗ್ಗೆನೂ ಮಾತಾಡದೆ ಬರೀ ಇದನ್ನ ಮಾತ್ರ ಮಾಡ್ತಿದ್ರೆ ಖಂಡಿತವಾಗ್ಲೂ ಅದನ್ನ ಲವ್ ಅಂತ ಹೇಳಕ್ ಹೋಗಲ್ಲ, ಮತ್ತೆ ಅದು ತುಂಬಾ ಲಾಂಗ್ ಲಾಸ್ಟಿಂಗ್ ಕೂಡ ಇರಕ್ ಹೋಗಲ್ಲ. ನಾವು ನಂಬರ್ 2, ನೀವಿಬ್ರು ಯಾವಾಗ್ಲೂ ಮಾತಾಡ್ಕೊಂಡು ಡೇ ಫುಲ್ ಆಗಿ ಟೈಮ್ ನ ಸ್ಪೆಂಡ್ ಮಾಡ್ಕೊಂಡು ಅತಿಯಾದ ಟೈಮ್ ನ ಸ್ಪೆಂಡ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಅದು ಕೂಡ ಬ್ರೇಕಪ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ನೀವು ಫೋನಲ್ಲಾಗ್ಲಿ ಅಥವಾ ಡೈರೆಕ್ಟ್ ಆಗ್ಲಿ ಒಂದು ಲಿಮಿಟ್ ಅಲ್ಲಿ ಮಾತಾಡ್ತಿದ್ರೇನೆ ಅದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇಲ್ಲ ನಾವು ತುಂಬಾ ಹೊತ್ತು ಮಾತಾಡ್ಕೊಂಡು ಲವ್ ಮಾಡ್ತೀವಂತ ಚಾಟಲ್ ಒಂದು 5 ಗಂಟೆ ಮಾತಾಡೋದು, ಡೈರೆಕ್ಟ್ ಆಗಿ ಒಂದು 4 ಗಂಟೆ ಮಾತಾಡೋದು ಅಂತೆಲ್ಲ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ಬ್ರೇಕಪ್ ಅಲ್ಲೇ ಹೋಗಿ ಮುಗಿಯುತ್ತೆ. ನಾವು ನಂಬರ್ 3, ನೀವು ನಿಮ್ ಹುಡುಗಿ ಪಕ್ಕ ಇರ್ಬೇಕಾದ್ರೆ ನೀವಾಗಿರಕ್ ಹೋಗ್ದೆ ಈ ತರ ಇದ್ರೆ ಅವಳಿಗೆ ಇಷ್ಟ ಆಗುತ್ತಾ, ಆ ತರ ಇದ್ರೆ ಅವಳಿಗೆ ಇಷ್ಟ ಆಗುತ್ತಾ ಅಂತ ನಿಮ್ನ ನೀವೇ ಕನ್ಫ್ಯೂಸ್ ಮಾಡ್ಕೊಂಡು ಆಕ್ಟ್ ಮಾಡ್ಕೊಂಡು ನೀವಾಗಿಲ್ದೆ ಬೇರೆ ಒಂದು ಪರ್ಸನ್ ತರ ಇರಕ್ಕೆ ಟ್ರೈ ಮಾಡ್ತಾ ಆಕ್ಟ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಲವ್ ಬಂದು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರೋದು ತುಂಬಾನೇ ಕಷ್ಟ. ನಾವು ನಂಬರ್ 4, ಲವ್ ಅಲ್ಲಿ ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ ಒಬ್ಬರನ್ನ ಕಂಟ್ರೋಲ್ ಮಾಡೋ ತರ ಸಿಚುವೇಶನ್ ಬರ್ತಿದೆ ಅಂತ ಹೇಳಿದ್ರೆ ಆ ಲವ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಇರಕ್ ಹೋಗಲ್ಲ. ಫಾರ್ ಎಕ್ಸಾಂಪಲ್, ಅವ್ರೇನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ತಾರ ಇರುತ್ತೆ. ಸೊ ನೀನ್ ಇದ್ ಮಾಡ್ಬೇಡ, ಅದ್ ಮಾಡ್ಬೇಡ, ಹೀಗಿರು ಹಾಗಿರು ಅಂತ ತುಂಬಾನೇ ಕಂಟ್ರೋಲ್ ಮಾಡತಾರ ಇರುತ್ತೆ. ಸೊ ಈ ತರ ಇದ್ರೂ ಆ ಲವ್ ಲಾಂಗ್ ಲಾಸ್ಟಿಂಗ್ ಆಗಿ ಇರಕ್ ಹೋಗಲ್ಲ. ನಾವು ನಂಬರ್ 5, ಸಪೋಸ್ ನಿಮ್ ಲವರ್ಸ್ಗಿರೋ ಫ್ರೆಂಡ್ ಸರ್ಕಲ್ ನಿಮ್ಗೆ ಇಷ್ಟ ಇಲ್ಲ ಅಂತ ಇರ್ಬೇಕಾಗಿದ್ರು ಇದು ಕೂಡ ನಿಮ್ ಬ್ರೇಕಪ್ಗೆ ಒಂದು ಕಾರಣವಾಗಿದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇದನ್ನ ತುಂಬಾ ಕಡೆ ಕೇಳಿರ್ತೀರಾ, ನಿನ್ ಫ್ರೆಂಡ್ಸ್ ಯಾರು ಅಂತ ಹೇಳು, ನೀನ್ ಹೇಗೆ ಅನ್ನೋದನ್ನ ನಾನು ಹೇಳ್ತೀನಿ ಅಂತ. ಸೊ ಅದೇ ತರಾನೇ ಅವ್ರು ನಿಮ್ನ ಲವ್ ಮಾಡ್ಸೋದಕ್ಕೋಸ್ಕರ ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಪರ್ಸನ್ ತರ ಆಕ್ಟ್ ಮಾಡಿ ನಿಮ್ನ ಇಂಪ್ರೆಸ್ ಮಾಡಿರ್ಬೋದು. ಸೊ ಒಂದ್ ಸ್ವಲ್ಪ ದಿನಗಳು ಹೋಗ್ತಾ ಇದ್ದಂಗೆ ಅವಾಗ ಗೊತ್ತಾಗುತ್ತೆ ಅವ್ರ ನಿಜವಾದ ಸ್ವರೂಪ ಏನು ಅನ್ನೋದು. ಮತ್ತೆ ನೀವೇನಾದ್ರೂ ಅವ್ರ ಫ್ರೆಂಡ್ ಸರ್ಕಲ್ ಅಲ್ಲಿ ಇಂಟರ್ಫಿಯರ್ ಆಗಿ ಆ ಹುಡುಗಿ ಸರಿ ಇಲ್ಲ, ಅವ್ರ ಜೊತೆ ಫ್ರೆಂಡ್ಶಿಪ್ ನ ಕಟ್ ಮಾಡುವಂತ ಏನಾದ್ರೂ ಹೇಳಿದ್ರೆ ಅವರು ನಿಮ್ ಲವ್ ನ ಕಟ್ ಮಾಡಿ ಹೋಗೋ ಸಾಧ್ಯತೆಗಳು ತುಂಬಾ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೆ ಹೇಳ್ತಿದೀನಿ, ಈ ಫ್ರೆಂಡ್ಸ್ ಅನ್ನೋದು ಕೂಡ ನಿಮ್ ಬ್ರೇಕಪ್ಗೆ ಒಂದ್ ಕಾರಣವಾಗಿದ್ಬಿಡುತ್ತೆ. ನಾವು ನಂಬರ್ 6, ನಿಮ್ ಲವ್ ಬಂದು ಇನ್ನೂ ಒನ್ ಸೈಡೆಡ್ ಲವ್ ತರಾನೇ ನಿಮ್ಗೆ ಫೀಲ್ ಆಗ್ತಾ ಇರುತ್ತೆ. ನೀವು ಕಮಿಟೆಡ್ ಆಗಿರ್ತೀರಾ, ಅವ್ರು ಓಕೆ ಅಂತ ಹೇಳಿರ್ತಾರೆ, ಬಟ್ ಆದ್ರೂ ನೀವೇ ಯಾವಾಗ್ಲೂ ಹೋಗ್ಬಿಟ್ಟು ಮಾತಾಡ್ತಾ ಇರುತ್ತೆ, ಅವ್ರನ್ನ ಕೇರ್ ಮಾಡ್ತಾರ ಇರುತ್ತೆ. ಅವ್ರು ಜಸ್ಟ್ ಡೋಂಟ್ ಕೇರ್ ತರ ಆಕ್ಟ್ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ಕಾಲ್ ಮಾಡಿದ್ರೆ ಅವ್ರು ಪಿಕ್ ಮಾಡಿ ಮಾತಾಡ್ತಾರೆ ಅಷ್ಟೇ. ಅದಾದ್ಮೇಲೆ ಅವ್ರ ಕಡೆಯಿಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಬರಲ್ಲ. ಸೊ ಈ ರೀತಿ ಒನ್ ಸೈಡೆಡ್ ಆಗಿ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ ಆ ಲವ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗಿ ಇರಕ್ ಹೋಗಲ್ಲ.